ದಿನಾಂಕ 6/3/2026 ಶುಕ್ರವಾರ ಮೈಸೂರಿನ ಹುಣಸೂರು ರಸ್ತೆಯಲ್ಲಿರುವ ಜಲದರ್ಶಿನಿಯಲ್ಲಿ ಗೋಲ್ಡನ್ ಸಿಟಿ ಕ್ಲಬ್ ವತಿಯಿಂದ ಬಡ ಮಹಿಳೆಯರಿಗೆ ಉಚಿತ ಹೊಲಿಗೆ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲು ಡಾಕ್ಟರ್ ಅಬ್ದುಲ್ ಶುಕೂರ್ ಗುರುಗಳು, ಕರ್ನಾಟಕ ರಾಜ್ಯ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಇವರ ಸಮ್ಮುಖದಲ್ಲಿ ಸಭೆ ನಡೆಸಲಾಯಿತು. ವರದಿ ಇಮ್ರಾನ್ ಪಾಷಾ, ಹುಣಸೂರು. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಂತರಾಜ್ ಅಂತ ಅಂದ್ಬಿಟ್ಟು ಅಂಚೆ ಇಲಾಖೆಯಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಧಿಕಾರಿಯಾಗಿದ್ದು ನಿವೃತ್ತಿ ಹೊಂದಿದ್ದೀನಿ. ಇವತ್ತಿನ ದಿವಸ ನಮ್ಮ ಗೋಲ್ಡನ್ ಸಿಟಿ ಟ್ರಸ್ಟ್ ಅಂತ ನಮ್ಮ ಪವಿತ್ರ ಮೇಡಮ್ ಅಡ್ವೊಕೇಟ್ ಅವರು ಸ್ಥಾಪನೆ ಮಾಡಿ ಈಗಾಗಲೇ 1 ವರ್ಷಗಳು ಕಳೆದಿದೆ. ಮೊನ್ನೆ ಅದರ ಒಂದು ಸಾಂಪ್ರದಾಯಿಕವಾದಂಥ ಉದ್ಘಾಟನೆ ಕೂಡ ರೋಟರಿ ಹಾಲ್ನಲ್ಲಿ ಆಯಿತು. ಶುಕೂರ್ ಸಾಹೇಬರು ಕೂಡ ಅವತ್ತು ಗೆಸ್ಟಾಗಿ ಬಂದು ಕಾರ್ಯಕ್ರಮ ತುಂಬ ಉತ್ತಮವಾಯಿತು. ಅದೇ ನಿಟ್ಟಿನಲ್ಲಿ ಇವತ್ತು ಮೇಡಮು ಪವಿತ್ರ ಅವರು ಒಟ್ಟುಗೂಡಿಸ್ಕೊಂಡು ಏನಾದರೂ ಸಾಮಾಜಿಕವಾಗಿ ನಾವು ಒಂದಷ್ಟು ಸೇವೆಗಳು ಮಾಡಬೇಕು, ಒಂದು ಸ್ವಲ್ಪ ಯಾರು ನೀಡಿ ಇದ್ದಾರೋ ಯಾವ ಥರದಲ್ಲಿ ಅವ್ರಿಗೆ ನಮ್ಮ ಕೈಲಾದದ್ದೇನೋ ಒಂದು ಸಹಾಯ ಮಾಡಬೇಕು ಒಂದು ಟ್ರಸ್ಟ್ನ ಮೂಲಕ ಅಂತೇಳಿ ಹೊರಟಿದ್ದಾರೆ. ಆ ನಿಟ್ಟಿನಲ್ಲಿ ಕೆಲವಾರು ಕಾರ್ಯಕ್ರಮಗಳು, ಅದು ಒಂದು ಫುಡ್ ಕಿಟ್ನೆಲ್ಲ ಎಲ್ಲ ನೀಡಿ ಅವ್ರಿಗೆ ಎಲ್ಲ ಕೊಟ್ಟಿದ್ದಾರೆ. ಅವರು ಒಂದು 100 ಕಿಟ್ಗಳನ್ನ ಮನೆಗೆ ಹೋಗಿ ಯಾರು ಹ್ಯಾಂಡಿಕ್ಯಾಪು ಅಥವಾ ತುಂಬ ವಯಸ್ಸಾದವರು ಮೇಲೆ ಕೇಳೋಕ್ಕಾಗಲ್ಲ ಅಗತ್ಯ ಇರೋರಿಗೆಲ್ಲ ಅವರೇ ಒಂದೊಂದು ತಿಂಗಳದು ಫುಡ್ ಕಿಟ್ ಎಲ್ಲ ಮನೆಗೆ ಸಪ್ಲೈ ಮಾಡಿ ನಾನು ಕೂಡ ಕೆಲವು ಮನೆಗಳಿಗೆಲ್ಲ ಜೊತೆಲಿ ಹೋಗಿದ್ದೆ. ಆ ಥರ ಒಳ್ಳೆಯ ಕೆಲಸಗಳನ್ನ ಮಾಡೋ ನಿಟ್ಟಿನಲ್ಲಿ ಮೇಡಮು ನಾವು ಏನಾದರೂ ಸಮಾಜಕ್ಕೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಒಂದು ಧ್ಯೇಯೋದ್ದೇಶ ಇಟ್ಕೊಂಡು ಹೊರಟಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರತಿ ತಿಂಗಳು ಕೂಡ ಮೀಟಿಂಗ್ಗಳು ಮಾಡಿ ಆ ಟ್ರಸ್ಟ್ನ ಬೆಳವಣಿಗೆ ಮತ್ತು ಅದರ ಧ್ಯೇಯೋದ್ದೇಶಗಳ ಒಂದು ಮುಂದಿನ ಕಾರ್ಯಕ್ರಮಗಳೇನು ಅನ್ನೋ ಬಗ್ಗೆ ಚರ್ಚೆ ಮಾಡ್ತಾ ಇವತ್ತು ಕೂಡ ಮೀಟಿಂಗ್ ಇಲ್ಲಿ ಜಲದರ್ಶಿನಿಲಿ ಕರೆದಿದ್ದರು. ಅದೇ ಪ್ರಕಾರವಾಗಿ ನಾವೆಲ್ಲ ಸೇರಿದ್ದೀವಿ. ಆ ಬಗ್ಗೆ ಸಾಕಷ್ಟು ವಿಚಾರ ಡಿಸ್ಕಸ್ ಮಾಡಾಗಿದೆ. ಶುಕೂರ್ ಸಾಹೇಬರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ನಮಗೆ ತುಂಬ ಸಂತೋಷ ಆಗ್ತಾ ಈ ಒಂದು ಸಭೆಗೆ ಅವ್ರನ್ನೂ ಕೂಡ ನಾನು ತುಂಬ ಹೃದಯವಾಗಿ ಸ್ವಾಗತಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮುಂದಿನ ವಿಚಾರಗಳನ್ನ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದ ಪವಿತ್ರ ಮೇಡಮ್ ಅವರು ತಿಳಿಸ್ತಾರೆ. ನಮಸ್ಕಾರ. ಇವತ್ತು ಗೋಲ್ಡ್ ಸಿಟಿ ಟ್ರಸ್ಟ್ ಮೈಸೂರು ವತಿಯಿಂದ ಸಭೆಯನ್ನು ಕರೆದಿದ್ದು. ಈ ಸಭೆಯ ಉದ್ದೇಶ ಅಂದರೆ ನಮ್ಮ ಗೋಲ್ಡ್ ಸಿಟಿ ಟ್ರಸ್ಟ್ ಮೈಸೂರು ಇದರಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಏನು ಫೆಸಿಲಿಟೀಸ್ ಬೇಕು ಆ ಫೆಸಿಲಿಟೀಸ್ನ ಒದಗಿಸ್ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ಕರೆದಿದ್ದು. ಇದರಲ್ಲಿ ನಮ್ಮ ಶುಕೂರ್ ಗುರೂಜಿ ಅವರು ಸಹ ಇವತ್ತು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಮಗೆ ಅವ್ರು ಬಂದಿರೋದು ತುಂಬ ಖುಷಿಯಾಗಿದೆ. ಈ ಗೋಲ್ಡ್ ಸಿಟಿ ಟ್ರಸ್ಟ್ ಮೈಸೂರಲ್ಲಿ ಮುಂದಿನ ಕಾರ್ಯಕ್ರಮ ಅಂದರೆ ನಾವು ಮುಂದೆ ಕೈಗೊಳ್ಳಬೇಕಾದಂಥ ಕಾರ್ಯಕ್ರಮ ಸ್ಕೂಲ್ ಮತ್ತು ಸ್ಕೂಲ್ಗಳಿಗೆ, ನಮ್ಮ ಶಾಲೆಗಳಿಗೆ 1 to 7th ಏನಿದೆ ಅಲ್ಲಿ ಯಾವುದೇ ಒಂದು ಶೌಚಾಲಯ ಇಲ್ಲದೆ ಇರೋವಂತಹ ಸ್ಕೂಲ್ಗಳಿಗಾಗಲಿ ಅಥವಾ ಅಲ್ಲಿ ಏನೋ ಒಂದು ಪೇಂಟ್ ಆಗಲಿ ಹಾಗೂ ಫರ್ನಿಚರ್ಸ್ ಏನಾದರೂ ತೊಂದರೆ ಇರೋ ಸೌಕರ್ಯಗಳನ್ನ ಮೂಲ ಸೌಕರ್ಯಗಳು ಏನಿದೆ ಅದನ್ನು ಒದಗಿಸ್ಕೊಡುವಂತಹ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ಕರೆಯಲಾಗಿತ್ತು. ಇವತ್ತಿನ ದಿನ ಸಭೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ನಮ್ಮ ಶುಕೂರ್ ಗುರೂಜಿಯವರು ಸಹ ಅದಕ್ಕೆ ಕೈ ಜೋಡಿಸಿದ್ದಾರೆ. ತುಂಬ ಸಂತೋಷ. ಎಲ್ರಿಗೂ ಇವತ್ತು ಸಭೆಗೆ ಆಗಮಿಸಿರುವಂತಹ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು. ಮೇಡಮ್, ಇವತ್ತು ಸಭೆ ಕರೆದಿರೋ ಉದ್ದೇಶ ಏನು ನಿಮ್ಮದು? ಇವತ್ತು ಎಲ್ಲ ಸೇರಿರೋ ಸಭೆ ಉದ್ದೇಶ ಮೇಡಮ್ ಪೂರ್ತಿ ಸಭೆಯನ್ನು ಕರೆದಿರೋ ಉದ್ದೇಶ ಅಂದರೆ ಈಗ ಮುಂದಿನ ದಿನಗಳಲ್ಲಿ ಈ ಮಹಿಳೆಯರಿಗೆ ಯಾರು ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಗುರುತಿಸ್ಕೊಳಕ್ಕಾಗ್ತಿಲ್ಲ, ಅವರು ಹೊರಗಡೆ ಬಂದು ಏನೋ ಒಂದು ಕೆಲಸ ಮಾಡೋಕ್ಕಾಗ್ತಿಲ್ಲ, ಅವ್ರಿಗೆ ಏನೋ ಒಂದು ಫೆಸಿಲಿಟೀಸ್ ಸಿಗ್ತಿಲ್ಲ ಅಂಥವ್ರಿಗೆ ನಮ್ಮ ಶುಕೂರ್ ಗುರೂಜಿಯವ್ರ ಕಡೆಯಿಂದ ನಾವು ಟೈಲರಿಂಗ್ನ ಕೊಟ್ಬಿಟ್ಟು ಫ್ರೀಯಾಗಿ ಟೈಲರಿಂಗ್ನ ಕೊಟ್ಬಿಟ್ಟು ಅವ್ರಿಗೇನು ಮೆಷಿನ್ ಆಗಲಿ ಸರ್ಕಾರದಿಂದ ಏನು ಫೆಸಿಲಿಟೀಸ್ ಬೇಕು ಅದನ್ನು ಒದಗಿಸ್ಕೊಡ್ತೀವಿ ಅಂತ ಹೇಳಿದರು. ಅದೊಂದು ಉದ್ದೇಶ ಇಟ್ಕೊಂಡು ಇದನ್ನು ಇವತ್ತು ಸಭೆಯನ್ನು ಕರೆದಿದ್ದೀವಿ. ಹಾಗೂ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನ ಜನರಿಗೆ ಮುಟ್ಟಿಸ್ಬೇಕು. ಈ ನಾನು ಮುಂಚೆನೇ ಹೇಳಿದ ಪ್ರಕಾರ ಶೈಕ್ಷಣಿಕವಾಗಿ ಮುಂದೆ ಏನು ಅವರಿಗೆ ಫೆಸಿಲಿಟೀಸ್ ಬೇಕು, ಅವರು ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಅವರು ಓದ್ತಿರೋ ಸ್ಕೂಲಲ್ಲಿ, ಸರ್ಕಾರಿ ಸ್ಕೂಲ್ಗಳಲ್ಲಿ ಅಥವಾ ಯಾರು ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದಾರೆ ಅಂಥವ್ರಿಗೆ ಯಾವುದೇ ಒಂದು ಮೂಲ ಸೌಕರ್ಯಗಳನ್ನಾಗಿರಲಿ ಒದಗಿಸ್ಕೊಡುವಂತಹ ಕೆಲಸಗಳನ್ನ ಮಾಡಬೇಕು ಅಂತ ಇವತ್ತು ಸಭೆಯನ್ನು ಕರೆದಿದ್ದೀವಿ. ಮೊದಲನೇದಾಗಿ ತರಬೇತಿ ಕೇಂದ್ರಗಳನ್ನ ಓಪನ್ ಮಾಡಬೇಕಂತ ಯೋಚನೆ ಮಾಡಿದ್ದೀರಾ? ಹೌದು. ಎಲ್ಲೆಲ್ಲಿ ಮಾಡಬೇಕಂತ ಏನೋ ಯೋಚನೆ ಮಾಡಿದ್ದೀರಾ ಮೇಡಮ್?
ಇವಾಗ ಒಂದು 2-3 ಪ್ಲೇಸ್ನ ನಾವು ಇವಾಗ ಹೇಳಿದ್ದಾರೆ, ನಮ್ಮ ಟ್ರಸ್ಟ್ನ ಸದಸ್ಯರು ಹಾಗೂ ನಮ್ಮ ಪದಾಧಿಕಾರಿಗಳು ಹೇಳಿದ್ದಾರೆ. ಅದರಲ್ಲಿ ಯಾವುದು ಸೂಕ್ತ ಜಾಗ ಅಂತ ಹೇಳ್ಬಿಟ್ಟು ಗುರುತಿಸ್ಬಿಟ್ಟು ಅದನ್ನ ನೆಕ್ಸ್ಟು ಆ ಕಾರ್ಯಕ್ರಮನ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಬನ್ನಿ ಈ ಕಡೆ. ಎಲ್ಲರಿಗೂ ನಮಸ್ತೆ. ಡಾಕ್ಟರ್ ಅಬ್ದುಲ್ ಶುಕೂರ್, ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಮಾತಾಡ್ತಾ ಇದ್ದೀನಿ. ಹಾಗೂ ರೈತ ಪರ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ. ಇವತ್ತು ಗೋಲ್ಡ್ ಟ್ರಸ್ಟಿಂದ ಒಂದು ನಮ್ಮ ಸಂಘಟನೆಯಿಂದ ನನಗೆ ಕರೆದಿದ್ದರು. ಅದಕ್ಕೆ ನಾನು ಈ ಟ್ರಸ್ಟ್ಗೆ ಒಂದು ಮೀಟಿಂಗ್ಗೆ ಬಂದೆ. ಇವ್ರ ಮಧ್ಯದಲ್ಲಿ ನಾನು ಒಬ್ಬ ಇದ್ದೀನಿ ಅಂದ್ಕೊಂಡು ನನಗೆ ಕರೆದ್ರಲ್ಲ, ಅದಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ. ಹಾಗೂ ಮೇಡಮ್ ಅವರು ಒಂದು ಅಡ್ವೊಕೇಟ್ ಲಾಯರ್ ಆಗಿವರು, ಅವರು ಆ ಡ್ಯೂಟಿ ಮಾಡಿಕೊಂಡು ಅವ್ರ ಮನೆಯಲ್ಲಿ ಆರಾಮಾಗಿ ಫ್ಯಾಮಿಲಿ ಸಮೇತ ಆರಾಮಾಗಿರ್ಬೋದು. ಬಟ್ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಅಂದರೆ, ಒಂದು ಮಹಿಳೆಯರಿಗೆ ತೊಂದರೆ ಆಗ್ತಾ ಇರ್ಬೋದು, ಇಲ್ಲ ಒಂದು ಸ್ಟೇಷನ್ಗಳಲ್ಲಿ ಏನಾದರೂ ಫೆಸಿಲಿಟಿ ಇಲ್ಲ ಒಂದು ಸ್ಟೇಷನ್, ಒಂದು ಸಬ್ ಇನ್ಸ್ಪೆಕ್ಟ್ರು ಕೂರೋ ಜಾಗ ಆಗಲಿ, ಇನ್ಸ್ಪೆಕ್ಟ್ರು ಕೂರೋ ಜಾಗ ಆಗಲಿ, ಒಂದು ಫರ್ನಿಚರ್ಸ್ದು ಪ್ರಾಬ್ಲಮ್ ಇರುತ್ತೆ. ಅದೆಲ್ಲ ನಾವು ಮಾಡವ. ಮತ್ತು ಹೆಣ್ಮಕ್ಳುಗಳಿಗೆ ಯಾರೋ ಬಡವರು ಓದೋ ಮಕ್ಕಳು ತುಂಬ ಆಸೆಯಿಂದ ಓದ್ತಾರೆ, ಆದರೆ ಓದಿಸೋಕ್ಕೆ ಯಾರೂ ಅವ್ರಿಗೆ ಸಪೋರ್ಟ್ ಮಾಡೋರು ಇರೋಕ್ಕಿಲ್ಲ. ಅದನ್ನು ಸಪೋರ್ಟ್ ಮಾಡವ ಅಂತ ಮಹಿಳೆಯರು ಮತ್ತು ನಮ್ಮ ಮೇಡಮ್ ಅವ್ರು ಹೇಳ್ತವ್ರೆ. ಮತ್ತು ಎರಡನೇದೇನಂತಂದರೆ, ಒಂದು ಬೇರೆದು ಮಿಷಿನ್ ಒಳಗತ್ತೆಗಳು, ಮಿಷಿನ್ ಬಟ್ಟೆ ಹೊಲಿಯೋದು ಮಿಷಿನ್ಗಳಲ್ಲಿ ಅವ್ರಿಗೊಂದು ಟ್ರೈನಿಂಗ್ ಕೊಡಿಸ್ಬಿಟ್ಟು ಮಕ್ಕಳುಗಳಿಗೆ ಕಳಿಸಿದ್ರೆ ಅವ್ರವ್ರ ಜೀವನನೂ ಮಾಡ್ಕೋಬೋದು ಅಂತ ಅದೊಂದು ಉದ್ದೇಶ ಮಾಡೋರು ಮೇಡಮ್ ಅವರು. ಮತ್ತು ಇನ್ನೊಂದೇನು ಮಾಡೋರು ಅಂದರೆ, ಇದು ಈ ಸ್ಕೂಲು ಶಾಲೆಗಳಿಗೆ, ಈ ಸ್ಕೂಲು ಗೌರ್ಮೆಂಟ್ ಸ್ಕೂಲು ಅಂದರೆ ಅಲ್ಲಿ ಬಡಸ್ತಾನ ಇರುತ್ತೆ. ಆ ಹಳ್ಳಿಗಳಲ್ಲಿ ಒಂದು ಪೈಂಟಿಂಗ್ದು ತೊಂದರೆ ಇರುತ್ತೆ, ಒಂದು ಟೇಬಲ್ ಆಗಲಿ, ಒಂದು ಬೆಂಚ್ ಆಗಲಿ, ಒಂದು ಮಕ್ಕಳುಗಳಿಗೆ ಏನೋ ಒಂದು ಫೆಸಿಲಿಟಿ ಇರೋಕ್ಕಿಲ್ಲ, ಇಲ್ಲ ಒಂದು ಟಾಯ್ಲೆಟ್ ರೂಮೇ ಇರೋಲ್ಲ, ಇಲ್ಲ ನೀರೇ ಇರೋದಿಲ್ಲ. ಇಂಥ ಹಳ್ಳಿಗಳಲ್ಲಿ ಹುಡುಕಿ ನಾವು ಇಂಥದ್ದೊಂದು ನೋಡ್ಬಿಟ್ಟು ಅದೊಂದು ಸೇವೆ ಮಾಡವ ಅಂತ ಮೇಡಮ್ ಉದ್ದೇಶ ಇದೆ. ಅದಕ್ಕೂ ತುಂಬ ಸಂತೋಷ ಆಯಿತು. ಇವ್ರ ಸಮಾಜ ಸೇವೆಗೆ ನೀವು ಸ್ವಲ್ಪ ಕೈ ಜೋಡಿಸ್ತಾ ಇದ್ದೀರಾ? ಅಲ್ಲ, ಹೇಳ್ತೀನಿ, ಸಮಾಜ ಸೇವೆಗೆ ಕೈ ಜೋಡಿಸ್ತಾ ಇದ್ದೀನಿ ಅಂತ ಇವರೆಲ್ಲ ನನಗೆ ಸಪೋರ್ಟ್ ಕೊಡ್ತಾರಲ್ಲ, ಅದಕ್ಕೆ ನಾನು ಕೈ ಜೋಡಿಸ್ತಾ ಇದ್ದೀನಿ. ನಮ್ದೇನು ಅಭ್ಯಂತರ ಇಲ್ಲ. ಮುಖ್ಯ ಏನು ಹೇಳಬೇಕು ಅಂತಂದರೆ, ಎಲ್ಲರೂ ನಾವು ದುಡ್ಡು ಆಸ್ತಿ ಅಂತಸ್ತು ಮಾಡ್ಕೊಂಡಿರ್ಬೇಕು ಅಂತ ಹೇಳ್ತಾರಲ್ಲ, ಅದು ನಮ್ಮ ಮೂರ್ಖತನ. ಏನಕ್ಕೆ ಅಂತ ಅಂದರೆ, ನಾವು ಮನೆಗೆ ಹೋಗೋದೇ ಗ್ಯಾರಂಟಿ ಇಲ್ಲ. ಅಂಥದ್ರಲ್ಲಿ ಒಂದು ಅಡ್ವೊಕೇಟ್ ಲಾಯರ್ ಆಗಿ ಒಂದು ಮೇಡಮ್ಮು ಅವ್ರ ಡ್ಯೂಟಿ ಮಾಡ್ಕೊಂಡು ಮನೆಯಲ್ಲಿ ಮಕ್ಕಳ ಜೊತೆ ಯಜಮಾನ್ರ ಜೊತೆ ನೆಮ್ಮದಿಯಾಗಿರ್ಬೋದು. ಬಟ್ ನಮಗೊಬ್ರು ಯಾರಿಗಾದ್ರೂ ನಾವು ಹೆಲ್ಪ್ ಮಾಡಿದ್ರೆ ನಾಳೆ ನಮಗೊಂದು ಹೆಲ್ಪ್ ಮಾಡಬೇಕು ಅಂತ ಒಂದು ಮಹಿಳೆಯರಿದ್ರೆ ಇಂಥವ್ರು ನೋಡಿ ಇನ್ನೂ ಬೇರೆಯವ್ರು ಕಲಿಬೇಕು ಅಂತ ನಾನು ಹೇಳ್ತೀನಿ. ನಿಜವಾದ ಮಾತು. ಇಂಥವ್ರಿಗೆ ನೋಡ್ಬಿಟ್ಟು ಬೇರೆಯವರು ಕಲಿಬೇಕು, ಏನು ನಾವು ಸಪೋರ್ಟ್ ಮಾಡಬೇಕು ಅಂತ ಇಂಥವ್ರು ಮೇಡಮ್ಗಳಿಗೆ ನೋಡ್ಬಿಟ್ಟು ಇದನ್ನು ಬೇರೆ ಥರದಲ್ಲಿ ಬೇರೆ ಜನನು ದಯವಿಟ್ಟು, ಇಲ್ಲ ಮಹಿಳೆಯವರೇ ಆಗಲಿ, ಇಲ್ಲ ನಮ್ಮ ಜನ್ಸೇ ಆಗ್ಬಿಡಲಿ, ದಯವಿಟ್ಟು ಕೈ ಮುಗ್ದು ಕೇಳ್ಕೊತೀನಿ, ಬಡವ್ರಿಗೋಸ್ಕರ ಸಪೋರ್ಟ್ ಮಾಡಿ. ಯಾಕೆಂದರೆ ಪ್ರಪಂಚದಲ್ಲಿ ನಮ್ಮದು ಅನ್ನೋದು ಏನೂ ಇಲ್ಲ, ಇಲ್ಲಿ ನಮ್ಮದು ಅನ್ನೋದು ಇಲ್ಲೇನೂ ಇಲ್ಲ. ಬೆಳಗ್ಗೆ ಫಸ್ಟೇ ಹೇಳೋರೆ, ಬರುವಾಗ ಬೆತ್ತಲ್ಲ, ಹೋಗುವಾಗ ಬೆತ್ತಲ್ಲ, ಇದೇನೈತೆ ನನಗೂ ನಿನಗೂ ಬೆತ್ತಲ್ಲ, ಇಲ್ಲೇನೂ ಇಲ್ಲ ಜೀವನ. ಇಲ್ಲಿ ನಮ್ದೇನೂ ಇಲ್ಲ, ಇಲ್ಲಿ ಇಷ್ಟೇ ಇರೋದು. ಈಗ ಬಟ್ಟೆ ಹಾಕ್ಕೊಂಡಿದ್ದೀವಿ, ಇನ್ನು ಮತ್ತೆ ಚೇಂಜ್ ಮಾಡ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ಈ ಥರ ಜೀವನ ಇರೋದು ನಮ್ಮದು. ಒಂಥರ ಒಂದು ಸೂಜಿಲಿ ಹೊಲಿಗೆ ಹೊಲಿತಾರಲ್ಲ, ಆ ಥರ ನಮ್ಮ ಜೀವನ ಇರೋದು. ಅಂಥದ್ರಲ್ಲಿ ಈಗ ಮಹಿಳೆಯರು ಪಾಪ ಮೇಡಮು ಒಂದು ಡ್ಯೂಟಿಲಿ ಇದ್ಬಿಟ್ಟು ಅಡ್ವೊಕೇಟ್ ಲಾಯರ್ ಆಗಿಬಿಟ್ಟು ಅವರೇ ಇದ್ಬಿಟ್ಟು ನಾವು ನಾನು ಮಾಡ್ತೀನಿ ನಿಮಗೆಲ್ಲ ಕೈ ಜೋಡಿಸ್ಕೊಂಡು ಅಂತ ಅಂದಾಗ, ಅದಕ್ಕೆ ನಮ್ಮಂಥವ್ರು ಸಪೋರ್ಟ್ ಕೊಟ್ಟರೆ ಅವ್ರು ಇನ್ನೂ ಬೆಳಿಬೇಕು. ಅದಕ್ಕೋಸ್ಕರ ಮೇಡಮ್ ಅವ್ರಿಗೆ ನಾವು ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀವಿ. ನಾನು ಮೂಲತಃ ಹುಣಸೂರು ತಾಲೂಕು ಕೊತ್ತೆಗಾಲದವ. ನಾನು ಆ್ಯಕ್ಚುಲಾಗಿ ಮೈಸೂರು ಒಂದು ನನ್ನ ಅಂಚೆ ಇಲಾಖೆಯಲ್ಲಿ ನೌಕರಿಗೆ ಬಂದು ಸೆಟ್ಲ್ ಆದ. ಸಾಹೇಬ್ರ ಪರಿಚಯ ಯಾವುದೋ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸಲ್ಲಿ ಸಾಹೇಬ್ರನ್ನ ಚೀಫ್ ಗೆಸ್ಟಾಗಿ ಕರೆದಿದ್ರು. ರಾಜ್ಯೋತ್ಸವ ಡಿಸೆಂಬರ್ ಟೈಮ್ನಲ್ಲಿ ಕಳೆದ ವರ್ಷ. ಈ ವರ್ಷ ನವೆಂಬರ್ ತಿಂಗಳು 2-3 ವರ್ಷ 25ರಲ್ಲಿ ಕರೆದಿದ್ದಾಗ ಇವರು ಚೀಫ್ ಗೆಸ್ಟ್ ಆಗಿ ಸಾಹೇಬರು ಬಂದಿದ್ದರು. ನಾನು ಅಲ್ಲಿಗೆ ಹೋಗಿದ್ದೆ ಸಮಾರಂಭಕ್ಕೆ. ಹೋದಾಗ ನಾನು ಹಂಗೆ ಪಕ್ಕದಲ್ಲಿ ನಿಮ್ಮ ರಿಲೇಟಿವ್ ಅವರು ಲೇಡಿ
ವಿಡಿಯೋ ಎಲ್ಲ ಮಾಡ್ತಿದ್ರು. ಆಗ ಪರಿಚಯ ಅವ್ರ ಮೂಲಕ ಸಾಹೇಬರನ್ನು ಪರಿಚಯ ಮಾಡ್ಕೊಂಡೆ ನಾನು, ಹಿಂಗೆ ಹುಣಸೂರಿನವರು ಹಾಗೆ ಅಂತೇಳಿ. ಆಮೇಲೆ ಇವರು ಡಯಾಸಿಂದ ಬಂದಮೇಲೆ ನಾನೆಲ್ಲ ಪೂರ್ಣವಾಗಿ ಮಾತಾಡಿ ನಾನು ಪರಿಚಯ ಮಾಡಿಕೊಂಡು, ನಾನು ಕೂಡ ಹುಣಸೂರು ತಾಲೂಕಿನವನು ಸಾಹೇಬ್ರ ಇದ್ದೆ, ನಿಮ್ಮ ಸಂಪರ್ಕ ನಮಗೆ ಲೇಟಾಗಿ ಸಿಕ್ಕಿದೆ, ನೀವು ಇಂಥ ಒಂದು ದೇಶ ಸಾಮಾಜಿಕ ಸೇವೆ ಜನಗಳ ಬಗ್ಗೆ ಇಷ್ಟೊಂದು ಕಾಳಜಿ, ಇವತ್ತೆಲ್ಲ ಏನು ಅಂದರೆ ಅವರು ಚೆನ್ನಾಗಿದ್ಬಿಟ್ರೆ ಸಾಕು, ಪಕ್ಕದಲ್ಲಿ ಏನೇ ತೊಂದರೆ ಆಯ್ತಾ ಸಹಾಯ ಮಾಡೋದು ಬೇಡಿ, ತಿರುಗು ನೋಡಲ್ಲ. ಸಹಾಯ ಮಾಡೋದು ಬೇಡಿ ಅವ್ರೇನು, ಅವ್ರು ನೀವು ತಿರುಗಿ ನೋಡ್ಬಿಟ್ರೆ ನಮಗೇನು ಭಾರ ಬರ್ತದೆ ಅನ್ನೋ ನಿಟ್ಟಿನಲ್ಲಿ ನಮ್ಮ ಜನಾಂಗ ಒಳ್ಳೆಯವರು ಇಲ್ಲ ಅಂತಿಲ್ಲ, ಇದ್ದಾರೆ ಕಮ್ಮಿ. ಅದರಲ್ಲಿ ನಮ್ಮ ಸಾಹೇಬರು ಭಾಳ ಒಂದು ಮೊದಲೇ ವ್ಯಕ್ತಿಯಾಗಿ ಹೊರಹೊಮ್ತಾರೆ. ಯಾಕೆಂದರೆ ಅವರ ಒಂದು ಮಾತುಕತೆ, ಒಂದು ಇದು ದೇಶ, ಅವ್ರ ಥಾಟ್ಸು ನಿಜವಾಗ್ಲೂ ಇಂಥವ್ರು ಇನ್ನೂ ಭಾಳ ಮೇಲೆ ಬರಬೇಕು. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಬಂದರೆ ಜನಕ್ಕೆ ಏನಾದ್ರು ಒಂದು ಯಾವ್ದಾದ್ರು ಉಪಯೋಗ ಇನ್ನು ಮುಂದಿನ ದಿನಗಳಲ್ಲಿ ಬೆಳ್ಕೊಂಡು ಹೋಗ್ಬೇಕು. ಸಮ ಮಾಡುವಂತಾರಲ್ಲ, ಆ ನಿಟ್ಟಿನಲ್ಲಿ ಸಿಕ್ಕುವಂಥ ಸೌಕರ್ಯಗಳು ಎಲ್ರಿಗೂ ಸಿಗ್ಬೋದು. ನಾವು ಒಬ್ಬೊಬ್ಬರು ಅದನ್ನು ಈಗ ನನ್ನಿಂದ ಆಗ್ತದ ನಾನು ಅನ್ನೋದಲ್ಲ, ನಮ್ಮ ಒಬ್ಬೊಬ್ಬರು ಒಂದು ಸ್ವಲ್ಪ ಕೈ ಜೋಡಿಸಿದ್ರೆ ಒಂದು ಅಣಿಯನಿಗೂಡಿದ್ರಲ್ಲ ಅಂತಾರಲ್ಲ, ಆ ರೀತಿಯಲ್ಲಿ ಸಾಹೇಬರು ಮಾಡ್ತಕ್ಕಂಥ ಸೇವೆ ಇವತ್ತು ತುಂಬ ಪ್ರಚಲಿತವಾಗಿದೆ. ಆಲ್ರೆಡಿ ಇವರಾಗಲೇ ಸುಮಾರು ಸೇವೆಗಳು ಮಾಡಿದ್ದೆಲ್ಲ ನಮಗೆ ಮನವರಿಕೆ ಆಗಿದೆ. ಮುಂದೇನು ಕೂಡ ಅವತ್ತೇ ನಾನು ಮತ್ತೆ ಆ ಕಾರ್ಯಕ್ರಮ ಆದಮೇಲೆ ಟ್ರಸ್ಟು ಹಿಂಗಿದೆ ಕಾರ್ಯಕ್ರಮ, ಯಾರನ್ನಾರು ಪರಿಚಯ ಮಾಡಿಕೊಡಿ ನಮಗೆ VIP ಜನಗಳನ್ನ ಅಂತ ಮೇಡಮ್ ಹೇಳಿದ್ರು. ನನಗೆ VIP ಜನಗಳಾಗಬೇಕು ಅಂತಂದರು. VIP ಜನಗಳು ಅಂದರೆ VIP, ನಾವು ಎಲ್ಲರೂ VIP ಅಂತ ಹೇಳೋಕ್ಕಾಗಲ್ಲ, ರೆಡಿ ನಾವು ಕೆಟ್ಟವರಾಗ್ಬಿಡ್ತೀವಿ. VIP ಬೇರೆ ಥರದಲ್ಲಿದ್ದಾರೆ. ಆ ಥರ ಸರಳ ಜೀವನದಲ್ಲಿ ಆ VIP ಅದು ವ್ಯಕ್ತಿತ್ವನೇ, ಆ ಸರ್ಟಿಫಿಕೇಟ್ ಕೊಡೋದೇ ಬೇರೆಯವ್ರಿಗೆ. ಅಂಥ ಸರ್ಟಿಫಿಕೇಟ್ ಕೊಡೋ ನಿಟ್ಟಿನಲ್ಲಿ ಸಾಹೇಬರು ಬರ್ತಾರೆ. ಅವ್ರು ಬೂದಿ ಮುಚ್ಚಿದ ಕೆಟ್ಟದಕ್ಕೆ ಹುಣಸೂರಿನಲ್ಲಿದ್ದಾರೆ, ಎಲ್ಲ ಕಡೆ ಈಗ ಬೆಂಗಳೂರು, ಹುಣಸೂರು, ಮೈಸೂರು ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಕಡೆನೂ ಓಡಾಡ್ತಾ ಇದ್ದಾರೆ. ಆವಾಗ ನಾನು ಮೇಡಮ್ ಹಂಗಂದಾಗ ನಾನು ಇಲ್ಲ ಮೇಡಮ್, ಹಿಂಗೆ ಹುಣಸೂರಿನವರೊಬ್ಬರು ಬಂದಿದ್ರು ಹಿಂಗೆ ಕಾರ್ಯಕ್ರಮಕ್ಕೆ, ಮೇಡಮ್ ಇದ್ರು ಅವತ್ತು ಕಾರ್ಯಕ್ರಮದಲ್ಲಿ. ಆ ಕಾರ್ಯಕ್ರಮದಲ್ಲೇ ಬನ್ನಿ ಹೋಗಿ ಕರೆಯೋಣ ಅಂತೇಳಿ ನಾವು ಅವತ್ತು ನಾವೊಂದು 4-5 ಜನ ಇಲ್ಲಿರೋ ಶಶಿಕಲಾ ಬಂದಿದ್ದರು, ಇವರು ಮುತ್ತುರಾಜ್ ಅಂತ ಇನ್ನೊಬ್ರು ಅಡ್ವೊಕೇಟು, ಇನ್ಯಾರು ಬಂದಿದ್ರಲ್ಲ ಅವತ್ತು ಮೇರಿ ಬಂದಿಲ್ಲ. ಇಷ್ಟು ಜನ ನಾವು ಹೋಗಿ ಮನೆಗೆ ಹೋದರೆ ಈ ಬನ್ನಿ ಫೋನ್ ಮಾಡಿದ್ದೆ, ಬನ್ನಿ ಸರ್ ಅಂತಂದರು. ಹೋದಾಗಲೇ ಅವರು ನಮ್ಮನ್ನು ಯಾವ ಥರ ಅವಮಾನ ಕೊಟ್ಟರು ಅಂತಂದರೆ ನಾವು ಅದು ಕರೆರಲ್ಲ ಅನ್ನಿಸ್ತು. ನಾವು ಅವ್ರನ್ನ ಯಾವುದೋ ಕಾರ್ಯಕ್ರಮಕ್ಕೆ ಮಾಡೋದು ನಮಗೆಲ್ಲರಿಗೂ ಹೋದವ್ರಿಗೆಲ್ಲ ಆತಿಥ್ಯ ನಿಜವಾಗ್ಲೂ ನಾವು ಇನ್ನೂ ಕಲಿಬೇಕು ಜೀವನದಲ್ಲಿ. ಜನಗಳನ್ನ ಮನುಷ್ಯರು ಯಾವ ರೀತಿ ಪ್ರೀತಿಸಬೇಕು, ಯಾವ ಥರ ಗೌರವ ಕೊಡಬೇಕು ಮನುಷ್ಯತ್ವಕ್ಕೆ, ಅದನ್ನು ನಾವು ಕಲ್ತ್ಕೊಂಡ್ರೆ ಎಲ್ಲನೂ ಮಾಡ್ದಂಗೆ, ಎಲ್ಲ ಸೇವೆನೂ ಮಾಡ್ದಂಗೆ. ಅದನ್ನು ಸಾಹೇಬರಲ್ಲಿ ನಾನು ಕಂಡೆ. ನಮ್ಮನ್ನೆಲ್ಲ ಭಾಳ ಗೌರವಿತವಾಗಿ ಕಂಡು ಮನೇಲಿ ಊಟ ತಿಂಡಿ ಪ್ರತಿಯೊಂದೆಲ್ಲ ಮಾಡಿ ನಮ್ಗೆ ಅತ್ಯಂತ ಉನ್ನತ ರೀತಿಯಲ್ಲಿ ಸನ್ಮಾನಿಸ್ಬಿಟ್ರು. ನನಗಿನ್ನೂ ಕೂಡ ಅವ್ರು ಮಾಡೋ ಮಟ್ಟಕ್ಕೆ ಹೋದು ಇದನ್ನು ಮತ್ತೆ ನಾನು ಅವ್ರಿಗೆ ಇತ್ತಿರ್ಸೋಕ್ಕಾಗಲ್ವೇನೋ ಋಣನ, ಅವ್ರ ಗಂಡತ ಪ್ರೀತಿ. ನಾನು ಅವತ್ತಂದೆ, ನನಗೆಲ್ಲೋ ಒಬ್ಬರು ಬ್ರದರ್ ನನ್ನ ಮನದಾಳದಿಂದ ಹೇಳಿದೆ ನಾನು, ನನಗೆಲ್ಲೋ ಇವತ್ತೊಂದು ಕಡೆ ನಾನು ಇದೇ ತಾಲೂಕಿನವನು, ಜೊತೆಗೆ ನೀವು ಇಲ್ಲೇ ನಾನು ಓದೋದೆಲ್ಲ ಡಿಗ್ರಿಗಳೆಲ್ಲ, ಆದರೂ ನೀವು ಪರಿಚಯ ಆಗಿರಲಿಲ್ಲ. ಇವತ್ತು ಯಾವುದೋ ಒಂದು ಟೈಮ್ ಬಂದಿದೆ, ಪರಿಚಯ ಆಗಿದೆ, ನಾವು ಇರೋವರೆಗೂ ನೀವು ನಮಗೆ ಬ್ರದರು ಸಿಕ್ಕಿದಂಗೆ ಆಗಿದೆ ಅಂತೇಳಿ ತುಂಬ ಖುಷಿಪಟ್ಟೆ. ಅವತ್ತಿನಿಂದ ನಾನು ಸುಮಾರು ಹಲವಾರು ಇದರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈಗ 5 ಒಕ್ಕೂಟದಲ್ಲಿ ರಾಜ್ಯ ಉಪಾಧ್ಯಕ್ಷ ಕೆಲಸ ಮಾಡ್ತಾಯಿದ್ದೀನಿ. ಟ್ರಸ್ಟ್ನಲ್ಲೂ ಕೂಡ ಮೇಡಮ್ಗೆ ನಮ್ಮನ್ನು ಒಂದು ಪದಾಧಿಕಾರಿಯಾಗಿ ಇಟ್ಕೊಂಡಿದ್ದಾರೆ. ಇನ್ನು ಮುಂದಕ್ಕೆ ಯಾವುದೇ ಇದಾದರೂ ಸಾಹೇಬರನ್ನ ನಾವು ಒಳಗೂಡಿಸ್ಕೊಂಡ್ರೆ ನಮಗೆ ಖುಷಿ ಆಗ್ತದೆ. ಅವ್ರು ಬಂದರೆ ಅವ್ರು ಶೋಭೆ. ಈಗ ನಾನು ಯಾರೋ ಅಂತ ಅಂದ್ಬಿಟ್ಟು ಮೇಡಮ್ ಮಾತಾಡಿದಾಗ ಇಂಕಲ್ನಲ್ಲಿ ಬರ್ತಾಯಿದ್ರೆ ಕಾಯಬೇಡಿ ಅಂತ ಹೇಳ್ತೆ. ಯಾಕೆಂದರೆ ಮೇಡಮ್ ಇಂಕಲ್ ಯಾರು ಅಂದಾಗ ಶುಕೂರು, ಇನ್ನೊಂದು ಗಂಟೆ ಬೇಕಾದ್ರೂ ಇರ್ತೀನಿ, ಬರೇಳಿ ಬರ್ತೀವಿ, ಹುಣಸೂರು ನಿಂಜೆ ಬರಲಿ ಬೇಕಾದ್ರೆ ಇರ್ತೀನಿ ಅಂತೇಳಿ. ಯಾಕೆಂದರೆ ಆತ್ಮೀಯತೆ ಬಾಂಧವ್ಯ ಆ ಮಟ್ಟಿಗೆ ತಗೊಂಡು ಹೋಗ್ತದೆ ಎಲ್ಲರೂ. ಅವರು ನಮ್ಮಲ್ಲಿ ಅದೇ ಥರ ಇಟ್ಟಿದ್ದಾರಲ್ಲ, ನಾನೊಂದು ಇಂಕಲ್ ಬರಲಿ ಬಿಡಿ, ಕಾಯೋಣ, ತೊಂದರೆ ಇಲ್ಲ, ನಾವು ಕಡೆಯೋದಾದ್ರೂ ಏನು ಕೆಲಸ ಇದೆ ಅಂತೇಳಿ ಅವ್ರು ಬಂದು ನಮಗೆ ಖುಷಿ ಆಗ್ತದೆ. ಮತ್ತು ಯಾವುದೇ ಕಾರ್ಯಕ್ರಮಕ್ಕಾದ್ರೂ ನಮ್ಮ ಜೊತೆಗೆ ಅವ್ರು ಇರಲಿ. ಹುಣಸೂರು ಮೈಸೂರಿಗೆ ಈಗ ಸೇರಿದಂಗೆ ಇದೆ, ಏನಂತ ದೂರ ಅನ್ನೋಂಗಿಲ್ಲ. ಅದರಿಂದ ನಮ್ಮ ಜೊತೆಗಿರಲಿ. ಅವ್ರ ಸಲಹೆ ಸಹಕಾರಗಳು ನಾವು ತಕ್ಕಂಥ ನಾವು ಇರೋವರೆಗೆ ಏನಾರು ಸಾಹೇಬ್ರು ಹೇಳಿದಂಗೆ ನಾಳೆ ನಾವು ಏನೂ ತಗೊಂಡು ಹೋಗೋದಿಲ್ಲ, ನಾವು ಮಾಡಿದ್ದೆಲ್ಲ ಇದೆ ಬಿಟ್ಟು ಹೋಗೋದು. ಜನಗಳು ನಾಳೆ ಅಕಸ್ಮಾತ್ ನಾವು ಇದಾದಾಗ ಇದ್ರು ಕಡಪ್ಪ ಇದರ ಜನಸಹಾಯಕರಾಗಿದ್ದರು ಅವರು ಅಂತಂದರೆ ಅಷ್ಟೇ ನಮ್ಗೆ ಸಿಕ್ಕೋದು ಕೋಟಿ ಕೊಟ್ಟಂಗಾಗ್ತದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ, ಸಾಹೇಬ್ರನ್ನ ಒಂದು ಮಾರ್ಗದರ್ಶನ ಎಲ್ಲ ರೀತಿ ತಗೊಳ್ಳೋಣ ಅಂತ ಪವಿತ್ರ ಅವ್ರಿಗೂ ಹೇಳಿದ್ದೀನಿ. ನಾನು ಎಲ್ಲ ಥರ ತಗೊಳ್ಳೋ ಅಂತ ಹೇಳಿದ್ದೀನಿ. ಅಷ್ಟು ಇದಾಗಿ ನಾನು ಆ ನಿಟ್ಟಿನಲ್ಲಿ ಸಾಹೇಬರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಮತ್ತು ನನ್ನ ತುಂಬ ಧನ್ಯವಾದಗಳು ಸಮರ್ಪಿಸಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ಗುರುಗಳಿಗೆ ಒಳ್ಳೆ ವಿಚಾರ ಇಟ್ಕೊಂಡಿದ್ದೀರ ಮನಸ್ಸಲ್ಲಿ. ಧನ್ಯವಾದ, ತುಂಬ ಧನ್ಯವಾದ ಸರ್. ಹೇಳಿ ಮೇಡಮ್, ಹೇಳಿ.
ಇವತ್ತು ಶುಕುರ್ ಗುರೂಜಿಯವರು ನನಗೆ ಯಾರು ಅನ್ನೋದೇ ನನಗೆ ಈ ಕೆಲವು ದಿನಗಳಿಂದ ನನಗೆ ಗೊತ್ತಿರಲಿಲ್ಲ. ಹೌದು. ಶುಕುರ್ ಗುರೂಜಿ ಅವ್ರ ಬಗ್ಗೆ ನನಗೆ ನಾನು ನೋಡಿದಾಗ ಅವ್ರು ಮಾತಾಡಿದ ಮಾತು ನನಗೆ ತುಂಬಾ ಇಂಪ್ರೆಸ್ ಆಯ್ತು. ಯಾವಾಗ ಇವ್ರನ್ನ ನೀವು ಯಾವಾಗ ಕನ್ನಡ ರಾಜ್ಯೋತ್ಸವಕ್ಕೆ ಅವ್ರು ಬಂದಿದ್ರು, ಇಲ್ಲಿ ಮೈಸೂರಲ್ಲಿ ಮಾಡಿದಾಗ ಕನ್ನಡ ರಾಜ್ಯೋತ್ಸವಕ್ಕೆ ಅವರು ಪಾಲ್ಗೊಂಡಿದ್ರು. ಆ ಟೈಮಲ್ಲಿ ಅವ್ರು ಮಾಡಿದಂಥ ಭಾಷಣ ನನಗೆ ತುಂಬ ಮೈಂಡಲ್ಲಿ ತುಂಬ ನಮಗೆ ಹಾರ್ಟ್ಲಿಯಾಗಿ ತುಂಬ ಇಷ್ಟ ಆಯಿತು. ಇಷ್ಟೊಂದು ಸಮಾಜ ಸೇವೆ ಮಾಡೋರು ಈಗಿನ ಕಾಲದಲ್ಲೂ ಇದ್ದಾರೆ. ಸುಳ್ಳು ಹೇಳ್ತಿದ್ದಾರೆ ಇವರು, ಏನಿಲ್ಲ ಆ ಥರ ಎಲ್ಲ ಮಾಡಿರಲ್ಲ. ಮಾತಾಡೋರೆಲ್ಲ ಭಾಷಣ ಮಾಡೋರು ರಾಜಕಾರಣಿಗಳು ಸಾವಿರಾರು ಹೇಳ್ತಾರೆ ಈ ಥರ ಅಂತ ನಾನು ಅಂದ್ಕೊಂಡಿದ್ದೆ. ಒಂದಿನ ನಮ್ಮ ಶಾಂತರಾಜ್ ಅರಸ್ ಅವರು ನಮ್ಮ ಉಪಾಧ್ಯಕ್ಷರಾಗಿದ್ದಾರೆ ನಮ್ಮ ಟ್ರಸ್ಟಲ್ಲಿ. ಅವ್ರ ಬಗ್ಗೆ ಅವ್ರ ಜೊತೆ ಮಾತಾಡಿದಾಗ ಈ ಥರ ಮಾತಾಡಿದ್ರಲ್ಲ ಸರ್, ತುಂಬ ಖುಷಿ ಆಯಿತು ನನಗೆ. ಈ ಥರ ಜಾತಿ ಯಾವುದೇ ಒಂದು ಜಾತಿ ಭೇದ ಭಾವ ಇಲ್ಲದೆ ಈ ಥರ ಇಷ್ಟು ಒಂದು ಒಳ್ಳೆ ಮನಸ್ಸಿಟ್ಕೊಂಡು ಯಾರು ಅವ್ರು ಬೇರೆ ಜಾತಿ ಇವ್ರು ಬೇರೆ ಜಾತಿ ಅನ್ನೋ ಒಂದು ಭಿನ್ನಾಭಿಪ್ರಾಯ ಇಲ್ಲದೆ ಇಷ್ಟೊಂದು ಖುಷಿಯಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಲ್ಲ ಅಂತ ಹೇಳ್ಬಿಟ್ಟು ನಾನು ಮಾತಾಡಿದಾಗ, ಇಲ್ಲ ಮೇಡಮ್ ಅವ್ರು ತುಂಬ ಒಳ್ಳೆಯವರು, ನಾನು ಮಾತಾಡಿದ್ದೀನಿ ಆ ಪ್ರೋಗ್ರಾಮಲ್ಲಿ ಅಂತ ನನಗೆ ಹೇಳಿದ್ರು. ಆ ಟೈಮಲ್ಲಿ ನಾನು ಸರ್ ಒಂದ್ಸಲ ನಮ್ಮ ಟ್ರಸ್ಟ್ ವಿಷಯವಾಗಿ ಅವ್ರ ಹತ್ರ ಮಾತಾಡೋಣ ಹೋಗ್ಬಿಟ್ಟು ಅಂತ ಹೇಳಿದಾಗ, ಅವ್ರು ಯಾರು ಅನ್ನೋದೇ ನಮಗೆ ಗೊತ್ತಿಲ್ಲ, ನಾವ್ಯಾರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿ ಕಾಲ್ ಮಾಡಿಬಿಟ್ಟು ಮೀಟ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರು ನಮ್ಮನ್ನು ನೋಡ್ಕೊಂಡಂಥ ರೀತಿ, ನಾವು ಹಿಂದೂ ಆಗಿರ್ಬೋದು, ಅವರು ಮುಸಲ್ಮಾನ್ ಆಗಿರ್ಬೋದು, ಅವರು ಏನೋ ನಮ್ಮ ಮನೆಯವರು ನಮ್ಮ ಮನೆಯವರೇ ಇರಬೇಕು ಅನ್ನೋ ರೀತಿ ನಮಗೆ ಫೀಲ್ ಆಯಿತು. ಅವ್ರ ಮನೆಯವರಾಗಿರಲಿ, ಅವ್ರ ಮನೆಯವ್ರಿಗೂ ಅಷ್ಟೇ ಒಳ್ಳೆ ಗುಡ್ ಹಾರ್ಟ್ ಇದೆ. ಅವರ ಮಿಸ್ಸಸ್ ಆಗಿರಲಿ, ಅವ್ರ ಮಕ್ಕಳಾಗಿರಲಿ, ಪ್ರತಿಯೊಬ್ಬರು ಅಷ್ಟೇ ಮನೆಯವ್ರ ಥರ ನೋಡಿಕೊಂಡ್ರು. ಅವ್ರ ಆತಿಥ್ಯನೂ ಅಷ್ಟೇ ನಮಗೆ ನಮ್ಮವ್ರ ಹತ್ರ ಹೋದ್ರೂ ನಮ್ಮ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರೋ ಇಲ್ವೋ. ಮತ್ತು ನಮ್ಮ ಟ್ರಸ್ಟ್ ಬಗ್ಗೆ ಈ ಥರ ಒಂದು ಫುಡ್ ಕಿಟ್ ಕೊಡ್ತಾ ಇದ್ದೀವಿ, ಬಡವ್ರಿಗೆ ಫುಡ್ ಕಿಟ್ ಕೊಡ್ತಾ ಇದ್ದೀವಿ ಹ್ಯಾಂಡಿಕ್ಯಾಪ್ಗೆ ಅಂತ ಹೇಳಿದಾಗ ಅವ್ರು ಹಿಂದೆ ಮುಂದೆ ನೋಡಲಿಲ್ಲ. ಇಲ್ಲ ಆಯಿತು ಮೇಡಮ್ ಮಾಡ್ಕೊಡ್ತೀನಿ ನಾನು ಅಂತ. ಅಂದರೆ ನನಗೆ ಆ ಟೈಮಲ್ಲಿ ತಿಳಿದಿದ್ದು ಅಂದರೆ ಅವ್ರ ಬಗ್ಗೆ ಆವಾಗ ಬಯೋಡೇಟಾ ಎಲ್ಲ ನನಗೆ ಗೊತ್ತಾಯಿತು. ಇಂಥ ಏನೇನು ಅಚೀವ್ಮೆಂಟ್ ಮಾಡಿದ್ದಾರೆ, ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಅನ್ನೋದು ಗೊತ್ತಾಯಿತು. ಅವರು ಬರೀ ಮೆಡಲಲ್ಲಿ ಅಷ್ಟೇ ಅಲ್ಲ, ಅವರು ಮಾಡಿರೋ ಅಂಥ ಸಾಧನೆಗಳು, ಅವರು ಹಾರ್ಟ್ಲಿ ಅದೇ ಥರ ಇದ್ದಾರೆ, ನಿಜವಾದ ಜೀವನದಲ್ಲೂ ಅದೇ ಥರ ಇದ್ದಾರೆ, ಅಷ್ಟೇ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಅನ್ನೋದು ನನಗೆ ಅವಾಗ ಕೂತ್ಕೊಂಡು ಮಾತಾಡಿದಾಗ ಗೊತ್ತಾಯಿತು. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ದಯವಿಟ್ಟು ನಮಗೆ ಈ ಟ್ರಸ್ಟಿಗೆ ಬನ್ನಿ, ನಿಮ್ಮಂಥವ್ರ ಅವಶ್ಯಕತೆ ತುಂಬಾ ಇದೆ. ನಾವು ಒಂದು 4 ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತ ಇದ್ದೀವಿ. ನೀವು 1000 ಜನಕ್ಕೆ ಮಾಡಿರೋರು, ನಾವು 4 ಜನಕ್ಕೆ ಮಾಡ್ತೀವಿ ನಿಮ್ಮ ಸಪೋರ್ಟಿಂದ ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ದಾರೆ. ತುಂಬಾ ಖುಷಿಯಾಗಿದೆ. ತುಂಬ ಒಳ್ಳೆ ಹಾರ್ಟ್ ಪರ್ಸನ್ನು. ನಾವು ನೋಡಿದ ವ್ಯಕ್ತಿಗಳಲ್ಲಿ ಇವರು ತುಂಬ ಎತ್ತರದಲ್ಲಿದ್ದಾರೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಮೇಡಮ್, ಇವ್ರನ್ನ ಈಗ ನೀವು ಎಷ್ಟು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ಬಿಟ್ಟು ನೀವು ಕಾರ್ಯಕ್ರಮಗಳನ್ನ ಮಾಡಿದ್ದೀರಾ ಗುರುಗಳಿಗೆ? ಹೌದು ಸರ್, ನಾವು ಅದೇ ಫುಡ್ ಕಿಟ್ ಕೊಡುವಂತ ಕಾರ್ಯಕ್ರಮ ಹೌದು, ಇವ್ರನ್ನ ಮಾಡಿದ್ದು ಅವರ ಸ್ಪಾನ್ಸರ್ ಇಂದಾನೆ ನಾವು ಕಾರ್ಯಕ್ರಮ ಮಾಡಿದೀವಿ. ಇವ್ರ ಕಾರ್ಯಕ್ರಮಗಳನ್ನ ನೋಡಿ ಮಾಡಿರುವಂತ ಸಮಾಜ ಸೇವೆ ನಿಮಗೆ ತೃಪ್ತಿ ತಂದಿದೆ ಮೇಡಮ್? ಹೌದು ಸರ್, ತುಂಬಾನೇ ತೃಪ್ತಿ ತಂದಿದೆ. ಅವರು ಮಾಡಿರುವಂತ ಕೆಲಸ ಕೇವಲ ನಾನು ಹೇಳೋ ಮಟ್ಟಿಗೆ ಎಷ್ಟೋ ಜನ ಸುಮ್ಮನೆ ಬಾಯಲ್ಲಿ ಹೇಳ್ತಾರೆ, ಮಾಡಿದೀನಿ ಅದ್ ಮಾಡಿದೀನಿ, ಆ ಮೆಡಲ್ ಸಿಕ್ಕಿದೆ, ಅವ್ರು ಕೊಟ್ಟಿದ್ದಾರೆ ಇವ್ರು ಕೊಟ್ಟಿದ್ದಾರೆ. ಅದ್ ಖಂಡಿತ ಇಲ್ಲ. ನಮ್ಮ ಸುಕೂರ್ ಗುರೂಜಿ ಅವರು 100ಕ್ಕೆ 100 ಭಾಗ ಕೆಲಸಗಳನ್ನ ಮಾಡಿದ್ದಾರೆ. ಅವ್ರು ಮಾಡಿರೋದಕ್ಕೆ ಅವ್ರು ಕೊಟ್ಟಿರೋ ಮೆಡಲ್ ಕಡಿಮೆನೆ ಅಂತಾನೆ ಹೇಳ್ತೀನಿ ನಾನು. ಧನ್ಯವಾದ ಮೇಡಮ್.